ಬೆಂಡಲಗಟ್ಟಿ ಗ್ರಾಮದ ತುಂಬಿಕೇರಿ ಓಣಿಗೆ ಸಿಸಿ ರಸ್ತೆ ಭಾಗ್ಯ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೆಂಡಲಗಟ್ಟಿ ಗ್ರಾಮ ಸುಮಾರು ವರ್ಷಗಳಿಂದ ಸಿಸಿ ರಸ್ತೆ ಕಾಣದ ಮಳೆಗಾಲದಲ್ಲಿ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದ ಬೆಂಡಲಗಟ್ಟಿ ಗ್ರಾಮದ ತುಂಬಿಕೇರಿ ಓಣಿಯ ರಸ್ತೆಗೆ ಇದೀಗ ಸಿಸಿ ರಸ್ತೆ ಭಾಗ್ಯ ದೊರಕಿದೆ. ಹೌದು, ಕಲಘಟಗಿ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸಚಿವರಾದ ಶ್ರೀ ಸಂತೋಷ್ ಎಸ್ ಲಾಡ್ ಅವರ ಅನುದಾನದಲ್ಲೇ ಸಿಸಿ ರಸ್ತೆ ಕಾಮಗಾರಿಗೆ ಮಂಜೂರಾತಿ ದೊರೆತಿದ್ದು ಇಂದು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಗ್ರಾಮ ಇದ್ದಾಗಿನಿಂದಲೂ ಸಿಸಿ ರಸ್ತೆ ಇಲ್ಲದೆ ಮಳೆಗಾಲದಲ್ಲಿ ವೃದ್ಧರು, ಗರ್ಭಿಣಿಯರು, ಮಕ್ಕಳು ಹಾಗೂ ಕೃಷಿ ಕಾರ್ಮಿಕರು ಓಡಾಡಲು ಪರದಾಡುವ ಪರಿಸ್ಥಿತಿ ಇತ್ತು. ಇದೀಗ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯುವ ನಿರೀಕ್ಷೆ ಗ್ರಾಮಸ್ಥರಲ್ಲಿ ಮೂಡಿದೆ. ಸುಮಾರು 130 ಮೀಟರ್ ಉದ್ದದ ಸಿಸಿ ರಸ್ತೆ ಹಾಗೂ 90 ಮೀಟರ್ ಉದ್ದದ ಎರಡೂ ಬದಿಯ ಪಕ್ಕಾ ಗಟಾರ್ ನಿರ್ಮಾಣ ಸೇರಿದಂತೆ ಕಾಮಗಾರಿಗಾಗಿ ಸುಮಾರು 15 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಈ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಶಾಸಕರ ಆಪ್ತ ಕಾರ್ಯದರ್ಶಿಗಳಾದ ಹರಿಶಂಕರ್ ಮಠದ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಮುರಳ್ಳಿ, ಇನ್ನು ಅನೇಕರು ಸೇರಿದಂತೆ ಗ್ರಾಮದ ಸರ್ವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಮುರಳ್ಳಿ ಅವರು, ಕಾಮಗಾರಿಯನ್ನು ಗುಣಮಟ್ಟದಿಂದ ಮಾಡಿಕೊಡಲಾಗುವುದು. ಸಚಿವರಾದ ಶ್ರೀ ಸಂತೋಷ್ ಎಸ್ ಲಾಡ್ ಅವರಿಗೆ ಬೆಂಡಲಗಟ್ಟಿ ಗ್ರಾಮದ ಬಗ್ಗೆ ವಿಶೇಷ ಕಾಳಜಿ ಇದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ಮರಬಸಯ್ಯ ಹಿರೇಮಠ್, ಯಲ್ಲಪ್ಪ ಚವಾಡಾಯಿ, ಯಲ್ಲಪ್ಪ ಲಮಾನಿ, ಫಕೀರಪ್ಪ ಆಸ್ತಕಟ್ಟಿ, ಮಹಾದೇವಪ್ಪ ಸಪ್ಪಡ್ಲ ಹಾಗೂ ಗ್ರಾಮದ ಯುವಕರಾದ ಉಮೇಶ್ ಹೊಸಳ್ಳಿ, ನಾಗೇಶ್ ಗಾಯಕ್ವಾಡ್, ಆನಂದ್ ಅಂಗಡಿ, ಚಂದ್ರಯ್ಯ ಕ್ವಾಟಿ, ಆನಂದ್ ಮೇತ್ರಿ, ಪಾಂಡುರಂಗ ಹೊಸಳ್ಳಿ, ನಕುಲ್ ಗರವಣ್ಣವರ್ ಸೇರಿದಂತೆ ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು. ಬಹುದಿನಗಳ ಬೇಡಿಕೆಯಾಗಿದ್ದ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ದೊರೆತಿರುವುದರಿಂದ ತುಂಬಿಕೇರಿ ಓಣಿ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ವರದಿ ಪುಂಡ್ಲಿಕ್ ಧಡೇದ್, ಗರುಡಬೇಟೆ ಕನ್ನಡ ನ್ಯೂಸ್, ಧಾರವಾಡ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೆಂಡಲಗಟ್ಟಿ ಗ್ರಾಮದಲ್ಲಿದ್ದೀವಿ. ಏನಂತಂದ್ರೆ ಇಲ್ಲಿ ತುಂಬಿಕೇರಿ ರೋಡು ಸುಮಾರು ವರ್ಷಗಳಿಂದ ಇಲ್ಲಿ ಕಾಂಕ್ರೀಟ್ ರೋಡ್ ನಿರ್ಮಾಣವಾಗದೆ ತುಂಬ ಸಮಸ್ಯೆಯನ್ನು ಉಂಟು ಮಾಡಿತ್ತು. ಅದೊಂದು ಸಮಸ್ಯೆಯನ್ನು ಏನು ಈ ಒಂದು ನಮ್ಮ ಗ್ರಾಮದ ನಮ್ಮ ಕಲಘಟಗಿ ತಾಲೂಕಿನ ಶಾಸಕರಾದಂಥ ಹಾಗೂ ಸಚಿವರಾದಂಥ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಅನುದಾನವನ್ನು ಕೊಟ್ಟು ಈ ಒಂದು ಗ್ರಾಮಕ್ಕೆ ಕಾಂಕ್ರೀಟ್ ರಸ್ತೆ ನಿರ್ಮಾಣವನ್ನು ದೊರಕಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ಅವರ ಆಪ್ತ ಕಾರ್ಯದರ್ಶಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಶ್ರೀ ಮಂಜುನಾಥ್ ಗೌಡ ಮುರಳಿ ಅವರು ಮಾತನಾಡಿದ್ದಾರೆ. ಅವ್ರ ಬಗ್ಗೆ ಕೇಳೋಣ, ಬನ್ನಿ ಸರ್, ಹೇಳಿ. ಇವತ್ತು ಇಲ್ಲೇ ಬೆಂಡಲಗಟ್ಟಿ ಗ್ರಾಮದಲ್ಲಿ ಈ ಒಂದು ಓಣಿಯಲ್ಲಿ ಹಲವಾರು ದಿನಗಳ ಬೇಡಿಕೆ ಇತ್ತು. ಅದನ್ನು ಸಂತೋಷ್ ಲಾಡ್ ಸಾಹೇಬ್ರ ಗಮನಕ್ಕೆ ತಂದಾಗ ಇಲ್ಲಿ ಮಳೆಗಾಲದಲ್ಲಿ ಭಾಳಷ್ಟು ನಮಗೆ ತೊಂದರೆ ಐತಿ ಅಂತೇಳಿ ಗ್ರಾಮದ ಹಿರಿಯರೆಲ್ಲರೂ ಕೂಡಿ ಬಂದು ಕೇಳಿದಂಥ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಸಾಹೇಬರು ಒಂದು 15 ಲಕ್ಷ ರೂಪಾಯಿ ಈ ಗ್ರಾಮದ ಓಣಿಯ ರಸ್ತೆ ಕಾಂಕ್ರೀಟ್ ರಸ್ತೆಗೆ ಮತ್ತು ಪಕ್ಕಾ ಗಟ್ರಕ್ಕೆ 15 ಲಕ್ಷ ರೂಪಾಯಿ ಅನುದಾನವನ್ನು ಸಂತೋಷ್ ಲಾಡ್ ಸಾಹೇಬರು ಕೊಟ್ಟಿದ್ದಾರೆ. ಅದರಾಗ 130 ಮೀಟ್ರ್ ಕಾಂಕ್ರೀಟ್ ರಸ್ತೆ, 90 ಮೀಟ್ರ್ ಗಟ್ರವನ್ನು ಮಾಡಲಿಕ್ಕೆ ಎಸ್ಟಿಮೇಟ್ ಮಾಡ್ಯಾರ. ಇವರು ಭಾಳ ದಿನಗಳ ಬೇಡಿಕೆಯನ್ನು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಈಡೇರಿಸ್ಯಾರ ಅಂತೇಳಿ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ತಮ್ಗೆ ಗೊತ್ತೈತಿ, ಈ ಗ್ರಾಮಕ್ಕೆ ಇದು ನಮ್ಮದೇ ಗ್ರಾಮ ಅಂತ ತಿಳ್ಕೊಂಡು ಹೋದ ಸಲ 2-3 ರೋಡಿಗೆ 15 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆಯನ್ನು ಕೂಡ ಮಾಡಿದ್ದೀವಿ. ಮೇನ್ ರೋಡನ್ನು ಕೂಡ 30 ಲಕ್ಷ ರೂಪಾಯಿ ಈಗಾಗಲೇ ಟೆಂಡರ್ ಕರೆದಾರ. ಈ ಗ್ರಾಮದ ಹಲವಾರು ಬೇಡಿಕೆಗಳನ್ನು ಸಂತೋಷ್ ಲಾಡ್ ಸಾಹೇಬ್ರು ಭಾಳಷ್ಟು ನೆರವೇರಿಸ್ಯಾರ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಸರ್, ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಿ? ಈಗ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. ನಾಳೆ ಈಗ ಕಾಂಟ್ರಾಕ್ಟ್ರಿಗೆ ಹೇಳಿಬಿಟ್ಟಿದ್ದೀವಿ, ಇಂಜಿನಿಯರ್ ಅದಾರ, ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಕೊಡ್ರಿ ಅಂತೇಳಿ ಗ್ರಾಮದ ಎಲ್ಲ ಹಿರಿಯರಿಗೆ ಹೇಳೇವಿ. ನಮ್ಮದೊಂದು ಏನಂತಂದ್ರೆ ಒಟ್ಟಿನಲ್ಲಿ ಇದು ಸುಮಾರು ವರ್ಷಗಳಿಂದ ಈ ರೋಡ್ ಆಗಿದ್ದಿಲ್ಲ. ಹೌದು, ಇದಕ್ಕೇನದು ಎಸ್ಟಿಮೇಟ್ ಪ್ರಕಾರ ರೋಡ್ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನಾವು ಗ್ರಾಮಸ್ಥರು ಕೂಡ್ಕೊಂಡು ವಿನಂತಿ ಮಾಡ್ತೀವಿ. ಈಗಾಗಲೇ ನಾನು ಆಗಲಾದರೂ ಹೇಳೀನಿ, ಗುಣಮಟ್ಟದ ಕಾಮಗಾರಿ ಅಂದ್ರೇನು, ಎಸ್ಟಿಮೇಟಿನ ಪ್ರಕಾರ ಗುಣಮಟ್ಟದ ಕಾಮಗಾರಿಯನ್ನು ಇಲ್ಲೇ ಕಾಂಟ್ರಾಕ್ಟರ್ ಅದಾರ, ಇಂಜಿನಿಯರ್ ಅದಾರ, ಅವ್ರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟೈತಿ, ಮಾಡ್ತಾರೆ. ದಾನಿಟ್ಟಿ ಗ್ರಾಮದ ಈ ತುಂಬಿಕೇರಿ ಓಣಿ ಕಾಂಕ್ರೀಟ್ ರೋಡ್ ಮತ್ತು
ಈ ಓಣಿಯ ಎರಡೂ ಸೈಡ್ ಗಟಾರ್ಗಳನ್ನು ಭಾಳ ದಿವಸದಿಂದ ಸಾಹೇಬ್ರ ಗಮನಕ್ಕೆ ತಂದಾಗ ಅದೇನೋ ಅನುಚಿತವಾಗಿ ಹಂಗೆ ಭಾಳ ದಿವಸದಿಂದ ಉಳ್ಕೊತಾನೆ ಬಂದಿತ್ತು. ಪ್ರತಿ ಸಲ ಜನರು ತಮ್ಮ ತೊಂದರೆಯನ್ನು ಹೇಳಿದರೂ ಕೂಡ ನಾವು ಈ ಓಣಿಗೆ ಕಾರ್ಯಕ್ರಮ ಆಗಿದ್ದಿಲ್ಲ. ಅದಕ್ಕೆ ಮೊನ್ನೆ ಈ ಹಿಂದಿನ ಸಲ ಮಿನಿಸ್ಟರ್ ಆದಾಗಲೇ ನಾವು ಒತ್ತಾಯ ಮಾಡಿದಾಗ ಅವರು ನಮ್ಮ ಮಾತಿಗೆ ಹೋಗೊಟ್ಟು ಈ ಕೆಲಸಕ್ಕೆ 15 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿ ಈಗಾಗಲೇ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಆ ಕೆಲಸನ ಮಾತ್ರ ನಮ್ಮ ಎಂಜಿನಿಯರ್ ನಾವೆಲ್ಲರೂ ಗ್ರಾಮಸ್ಥರು ಸಹಕಾರ ಕೊಡ್ತೀವಿ. ನಮ್ಮ ಸಹಕಾರದ ಜೊತೆಗೆ ಅವರೂ ಕೂಡ ಒಂದೊಂದು ಗುಣಮಟ್ಟದ ರಸ್ತೆ ಮಾಡಿ ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಗ್ರಾಮದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಗ್ರಾಮಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಆ ಹಲವಾರು ಕಾರ್ಯಕ್ರಮಗಳೊಳಗೆ ಇದು ಒಂದು ಕಾರ್ಯಕ್ರಮ. ಈಗ ಬಹುದಿನಗಳಿಂದ ನಮ್ಮ ಜನರದ ಬೇಡಿಕೆಯಾಗಿತ್ತು. ಆ ಒಂದು ಕಾರಣದಿಂದ ಇದಕ್ಕೆ ಒಂದು 15 ಲಕ್ಷ ರೂಪಾಯಿ ಅನುದಾನದೊಳಗೆ ಈ ಒಂದು CC ರಸ್ತೆಯನ್ನು ಮಾಡಿ ಇಲ್ಲಿನೂ ಹಿಂದುಳಿರ್ತಕ್ಕಂಥ ಒಂದು ಏರಿಯಾ ಆಗಿತ್ತು, ಕಟ್ಟಕಡೆ ಹಳ್ಳಿ ಆಗಿದ್ದರಿಂದ ನಮ್ಮ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರು ಭಾಳ ಒತ್ತು ಕೊಟ್ರ. ಆಮ್ಯಾಗ ನಮ್ಮ ಬೆಂಡಲಗಟ್ಟಿ ಗ್ರಾಮಕ್ಕೆ ಅವ್ರದ್ದು ಒಂದು ಏನೋ ವಿಶೇಷ ಕಾಳಜಿ ಇದೆ. ಅದೇ ರೀತಿಯಾಗಿ ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ಕಲಘಟಗಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಮುರಳಿ ಸರ್ ಅವರು ಕೂಡ ನಮ್ಮ ಗ್ರಾಮಕ್ಕೆ ಒಂದು ಯಾವುದೇ ವಿಚಾರಕ್ಕೆ ಫೋನ್ ಹಚ್ಚಿದ್ರು ಇಮಿಡಿಯೇಟ್ಲಿ ಬಂದು ಏನೋ ಸಮಸ್ಯೆ ಇರಲಿ ಏನೋ ಇರಲಿ ಬಗೆಹರಿಸ್ಕೊಂತ ಗಮನ ಹರಿಸ್ಕೊಂತ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಸಂತೋಷ್ ಲಾಡ್ ಸಾಹೇಬರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಹರಿಶಂಕರ್ ಮಠದ್ ಸರ್ ಅವರು ನಮಗೆ ಒಳ್ಳೆಯ